ಗಡಿ ರಾಜ್ಯ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ 3 ಸೇತುವೆಗಳು ಜಲಾವೃತವಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಬೆಳಗಾವಿಯ ನಿಪ್ಪಾಣಿ ತಾಲೂಕಿನ 3 ಸೇತುವೆಗಳು ಸದ್ಯ ಜಲಾವೃತಗೊಂಡಿದೆ. ಅಪಾಯದ ಮಟ್ಟ ಮೀರಿ ನದಿಗಳು ಹರಿತಾ ಇದೆ. ತುಂಬಿ ಹರಿತಾ ಇರುವುದು ದೂದ್ಗಂಗಾ, ವೇದಗಂಗಾ. ಕಾರದಘಾಟು ಬೋಜನ್ನ ಸಂಪರ್ಕಿಸುವ ಸೇತುವೆ ಕೂಡ ಜಲಾವೃತಗೊಂಡಿದೆ. ಒಟ್ಟಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಅಪಾಯ ಮಟ್ಟ ಮೀರಿ ಹಳ್ಳ ಕೊಳ್ಳ ಕೆರೆ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಬಾರವಾಡ ಟು ಕನ್ನೂರ, ಭೋಜವಾಡಿ ಟು ಗಜಾವರವಾಡಿ ಸೇತುವೆ, ಹಾಗೆ ಮಹಾರಾಷ್ಟ್ರದಲ್ಲಿರೋ ರಾಜಾಪುರ ಟು ಜುಗಳ ಸೇತುವೆ ಜಲಾವೃತವಾಗಿದೆ. ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಜೂನ್ನಿಂದ ಶುರುವಾಗಬೇಕಾಗಿದ್ದಂಥ ಮಳೆರಾಯ ಮುನಿಸಿಕೊಂಡಂತೆ ಕಾಣಿಸ್ತಾ ಇದೆ. ಆದರೆ ಗಡಿ ರಾಜ್ಯ ಅಥವಾ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಮಳೆಯಾದರೂ ಅಲ್ಲಿನ ನೀರೇನಾದರೂ ಹರಿದು ಬಂದು ನಮ್ಮ ಸೇತುವೆಗಳಿಗೂ ಅಥವಾ ಕೃಷಿ ಚಟುವಟಿಕೆಗಳಿಗೂ ಈ ಬೆಳಗಾವಿ ಭಾಗದಲ್ಲಿ ರೈತರಿಗೆ ಒಂದು ಸ್ವಲ್ಪ ಮುಖದಲ್ಲಿ ಮಂದಹಾಸ ಮೂಡಿದಂತೆ ಕಾಣಿಸ್ತಾ ಇದೆ. ಅಪಾಯ ಮಟ್ಟ ಮೀರಿ ಹರಿತಾ ಇರುವ ನೀರಿನ ದೃಶ್ಯವನ್ನು ಸದ್ಯ ಗಮನಿಸ್ತಾ ಇದ್ದೀರಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಅಫ್ಕೋರ್ಸ್ ಮಳೆ ಆಗತ್ತೆ. ಆ ಭಾಗದಲ್ಲಿ ಈ ಬಾರಿಯೂ ಕೂಡ 3 ಸೇತುವೆಗಳು ಜಲಾವೃತಗೊಂಡಿದೆ.